ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನ. ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ಇದನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ತುಲಾ ರಾಶಿಯವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಮಂಗಳ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಧನಾಧಿಪತಿ ಸಪ್ತಮಾಧಿಪತಿಯಾಗಿ ಉತ್ತಮ ಫಲವನ್ನ ಮಂಗಳನಿಂದ ನಿರೀಕ್ಷೆ ಮಾಡಬಹುದು. ಆದ್ರೂ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರವಿ ಮತ್ತೆ ಬುಧ ನಿಮ್ಮ ಲಾಭ ಸ್ಥಾನದ ಸಂಚಾರ, ಬುಧಾದಿತ್ಯ ಯೋಗ ಸುಮಾರಷ್ಟು ವಿಚಾರಗಳಲ್ಲಿ ಸಕ್ಸಸ್ ಅನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ರಾಹು ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ತುಂಬಾನೇ ಉತ್ತಮವಾದಂತಹ ಫಲಗಳನ್ನ ರಾಹುನಿಂದ ನೀವು ಕೆಲವೊಂದು ವಿಚಾರದಲ್ಲಿ ಸಕ್ಸಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ನೋಡುವಂತದ್ದಿದೆ. ಶನೀಶ್ವರ ಪಂಚಮದಲ್ಲಿ ವಕ್ರಿಯಾಗಿ ನಡೀತಿದೆ. ಸ್ವಲ್ಪ ಮಟ್ಟಿಗೆ ಲಕ್ಕಲ್ಲಿ ಏರುಪೇರುಗಳನ್ನ ಕೂಡ ನೋಡುವಂತದ್ದಿರುತ್ತೆ. ಜೊತೆಗೆ ಶುಕ್ರ ವ್ಯಯಸ್ಥಾನದಲ್ಲಿ ಮಿಶ್ರ ಫಲವನ್ನ ಕೊಡ್ತಾನೆ. ಆದರೆ 2 ವಾರಗಳ ಕಾಲದ ನಂತರ ನಿಮ್ಮ ರಾಶಿ ಪ್ರವೇಶ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲ ಶುಕ್ರನಿಂದನೂ ನಿರೀಕ್ಷೆ ಮಾಡಬಹುದು. ಗುರು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಕೂಡ ಕೊಡ್ತಾನೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ, ತುಂಬಾನೇ ತೀಕ್ಷ್ಣವಾದಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಕೆಲವೊಂದು ಸೇವಿಂಗ್ಸ್ ಮಾಡುವಂತಹ ಬುದ್ಧಿ ಇರುತ್ತೆ. ಡಿಸ್ಪ್ಯೂಟ್ ಅನ್ನ ಹ್ಯಾಂಡಲ್ ಮಾಡುವಂತಹ ಯೋಚನೆ ಆಲೋಚನೆ ಇರುತ್ತೆ. ಹೂಡಿಕೆ ಮಾಡುವುದರ ಕಡೆಗೆ ಹೆಚ್ಚಿನ ಗಮನವನ್ನ ಇರುತ್ತೆ. ದೂರದ ಪ್ರಯಾಣ ಆಗಿರ್ಬೋದು, ಓಡಾಟಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಅಗ್ರೆಸಿವ್ ನೇಚರ್ ಇರುತ್ತೆ. ಬರುವಂತಹ ತಿಂಗಳಲ್ಲಿ ದೂರದೃಷ್ಟಿಯನ್ನು ಹೊಂದಿರ್ತೀರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ. ಆ ಜೊತೆಗೆ ಕಾಂಪಿಟೇಷನ್ ಮಾಡುವಂತಹ ಮಾನಸಿಕ ಸ್ಥಿತಿಮಟ್ಟದಲ್ಲಿ ಗೆಲುವು ಸಾಧಿಸುವಂತಹ ಯೋಗಗಳು ಕೂಡ ಇದೆ. ಬೇರೆಯವರಿಗೆ ಮಾರ್ಗದರ್ಶಕರಾಗುವಂತಹ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ತುಲಾ ರಾಶಿಯವರು ನೋಡ್ಬೋದು. ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳೇ, ಆದರೆ ವಿಪರೀತ ಖರ್ಚುಗಳನ್ನ ನೋಡುವಂತದ್ದಿರುತ್ತೆ. ಸುಮಾರಷ್ಟು ವಿಚಾರದ ಆದಾಯ ಮತ್ತೆ ಖರ್ಚುಗಳ ಸಮಾನ ಇರುತ್ತೆ. ಮೊದಲ 2 ವಾರಗಳ ಕಾಲದಲ್ಲಿ ಬರುವಂತಹ ದುಡ್ಡಿನ ಹರಿವು ಇರುತ್ತೆ, ಆದ್ರೆ ಖರ್ಚುಗಳು ಜಾಸ್ತಿ. ಅದಾದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿಲಿ ಸ್ಥಿರತೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸಕಾಲಕ್ಕೆ ಅದು ಹಣಕಾಸಿನ ಹರಿವು ಕೂಡ ಬರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಖರ್ಚಿನ ಮೇಲೆ ಕಡಿವಾಣ ಹಾಕೋದಾಗಿರ್ಬೋದು, ಹೊಸ ದುಡ್ಡಿನ ಮಾರ್ಗಗಳನ್ನ ಹುಡ್ಕೋದಾಗಿರ್ಬೋದು, ವ್ಯಾಪಾರದಲ್ಲಿ ಲಾಭವನ್ನ ಮತ್ತೆ ಬರುವಂತಹ ದಿನದಲ್ಲಿ ಹೆಚ್ಚಿನ ಲಾಭವನ್ನ ನೋಡುವಂತಹ ಅವಕಾಶಗಳು ಕೂಡ ಇದೆ. ಬುಧಾದಿತ್ಯ ಯೋಗ ಇರೋದ್ರಿಂದ ಲಾಭ ಸ್ಥಾನದಿಂದ ಸುಮಾರಷ್ಟು ಹಿಂದೆ ಕೈಗೆತ್ಕೊಂಡ ಕೆಲಸ ಕಾರ್ಯಗಳಿಂದ ಸಕ್ಸಸ್ ಅನ್ನ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ದುಡ್ಡಿನಿಂದ ನಿಮಗೆ ಹೆಚ್ಚಿನ ಹೂಡಿಕೆ FD ನಲ್ಲಾಗಿರ್ಬೋದು, ಮತ್ತೆ ನಿಮಗೆ ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ನೋಡಿ, ಮಂಗಳ ನಿಮ್ಮ ಭಾಗ್ಯಸ್ಥಾನದಿಂದಾಗ ನಿಮ್ಮ ಕಮ್ಯುನಿಕೇಶನ್ ಆಗಿರ್ಬೋದು, ನೀವು ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಓಟಾಟ ಮಾಡೋದಾಗಿರ್ಬೋದು, ಮಧ್ಯವರ್ತಿಯಾಗಿ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅವರಿಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸುವಂತಹ ಸಾಮರ್ಥ್ಯ ತುಲಾ ರಾಶಿಯವರಿಗಿರುತ್ತೆ. ಮಂಗಳ ನಿಮ್ಮ ವಯಸ್ಥಾನ ನೋಡ್ತಿರೋದ್ರಿಂದ ಡಿಸ್ಪ್ಯೂಟ್ ಅನ್ನ ಬಗೆಹರಿಸುವಂತದ್ದು, ಯಾರಾದ್ರೂ ಲೀಡರ್ಸ್ ಇರ್ತಾರೋ, ಯಾರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರ್ತಾರೋ, ಜಡ್ಜಸ್ ಇರ್ತಾರೋ, ಲಾಯರ್ಸ್ ಇರ್ತಾರೋ, ಇಂಥವ್ರಿಗೆ ತುಂಬಾ ಉತ್ತಮವಾದಂತಹ ಸಾಮರ್ಥ್ಯ ಮತ್ತೆ ಅವರು ಕೈಗೆತ್ಕೊಂಡಂತ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗೋದು, ಡಿಸ್ಪ್ಯೂಟ್ ಅನ್ನ ಬಗೆಹರಿಸಿಕೊಳ್ಳುವಂತಹ ಒಂದು ಯೋಗ ಅನುಕೂಲಗಳಿದೆ. ಜೊತೆ ಮಂಗಳ ನಿಮಗೆ ಭೂಮಿ ಸ್ಥಾನವನ್ನ ನೋಡ್ತಿರೋದ್ರಿಂದ ವಾಹನಗಳಿಂದ ಭಾಗ್ಯೋದಯ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಯಿಂದ ಅನುಕೂಲಗಳಾಗುವಂತದ್ದಾಗಿರ್ಬೋದು, ಮತ್ತೆ ಕುಟುಂಬದವರ ಸಲುವಾಗಿ ನಿಮ್ಮ ಕುಟುಂಬದಿಂದ ಭಾಗ್ಯ ವೃದ್ಧಿ ಆಗುವಂತಹ ಅವಕಾಶಗಳ ಕೂಡ ನೋಡ್ಬೋದು. ಆದ್ರೆ ಪಂಚಮದಲ್ಲಿ ಶನಿ ವಕ್ರಿ ಆಗಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಲಕ್ ಫ್ಯಾಕ್ಟರ್ ನಲ್ಲಿ ಏರ್ ವೇರಿಯೇಷನ್ಸ್ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಆಕಸ್ಮಿಕವಾದಂತಹ ಸಂಬಂಧಗಳು ಬರುವಂತಹ ತಿಂಗಳಲ್ಲಿ ಬೆಳವಣಿಗೆ ನೋಡುವಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಡನ್ ಆಗಿ ನಿಮಗೆ ಲಕ್ ಬರುವಂತದ್ದಾಗಿರ್ಬೋದು, ಸಡನ್ ಆಗಿ ಯಾರ ಜೊತೆಗೆ ಸಂಬಂಧದಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಹುನು ಷಷ್ಠ ಸ್ಥಾನದಲ್ಲಿದ್ದಾಗ ಕೋವರ್ಕರ್ಸ್ ಎಲ್ಲಿ ವರ್ಕ್ ಮಾಡ್ತಿರ್ತೀರ ಅಂತ ಕಡೆಗೆ ಸಂಬಂಧಗಳ ಬೆಳೆಯುವಂತಹ ಸಾಧ್ಯತೆಗಳು ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಮದುವೆ ವಿಚಾರವಾಗಿರ್ಬೋದು, ಸಂಬಂಧ ವಿಚಾರವಾಗಿರ್ಬೋದು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತುಂಬಾ ಉತ್ತಮವಾದ ಪತಿ ಪತ್ನಿಯರ ಸಂಬಂಧದಲ್ಲಿ ತುಂಬಾ ಉತ್ತಮವಾದಂತಹ ಅಭಿವೃದ್ಧಿ, ಒಂದು ಮಾನಸಿಕವಾದಂತಹ ನೆಮ್ಮದಿಯನ್ನ ನೋಡುವುದಿರುತ್ತೆ. ಆದ್ರೆ ಗುರು ಅಷ್ಟಮದಲ್ಲಿ ಸಂಚಾರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮುಖ್ಯವಾಗಿ ಸಂಬಂಧವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯತೆ ಇದೆ ಬರುವಂತಹ ತಿಂಗಳಲ್ಲಿ. ಮುಖ್ಯವಾಗಿ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಗಮನ ಕೊಡಬೇಕು. ಗುರು ಅಷ್ಟಮದಿಂದ ನಿಮ್ಮ ವಯಸ್ಥಾನ ನೋಡ್ತಿರೋದ್ರಿಂದ ಜ್ವರ ಬಾಧೆ ಆಗಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಯೂರಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮತ್ತೆ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಇರುತ್ತೆ. ಅತಿಯಾದಂತಹ ರಕ್ತದ ಒತ್ತಡ ಇದ್ದವರು ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ತಲೆ ಸುತ್ತು ಬಂದು ಎಲ್ಲೋ ಒಂದು ರೀತಿಯಲ್ಲಿ ಫಿಸಿಕಲ್ ಇಂಜುರಿ ಆಗುವಂತಹ ಸಾಧ್ಯತೆ ಇರುತ್ತೆ. ವಾಹನಗಳ ಚಲಾವಣೆ ಮಾಡುವಾಗ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಅವಘಡಗಳಾಗುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ ನೋಡಬಹುದು. ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಬಗೆಹರಿಸಿಕೊಳ್ಳುವಂತಹ ಸಾಮರ್ಥ್ಯ, ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಅದು ಮಾತುಕತೆಯಿಂದನೇ ಬಗೆಹರಿತದೆ. ಕೋರ್ಟ್ ಕಚೇರಿ ಹೋಗದೇ ಇರುವಂತಹ ಒಂದು ಅವಕಾಶಗಳು ಕೂಡ ಬರುವಂತಹ ತಿಂಗಳಿದೆ. ಹಾಗಾಗಿ ತುಲಾ ರಾಶಿಯವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ಜಾಬ್ ಮತ್ತೆ ವೃತ್ತಿಯಲ್ಲಿ ಕೂಡ ತುಂಬಾ ಉತ್ತಮವಾದಂತಹ ಯೋಗ ಅವಕಾಶಗಳು ಬರುವಂತಹ ತಿಂಗಳಲ್ಲಿ ನೋಡ್ಬೋದು.
ವಿದೇಶ ಪ್ರಯಾಣ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ತುಲಾ ರಾಶಿ ತುಲಾ ಲಗ್ನದವರಿಗಿದೆ. ಉದ್ಯೋಗ ಆಗಿರ್ಬೋದು ಸುಮಾರಷ್ಟು ವಿಚಾರಗಳಲ್ಲಿ ಅಭಿವೃದ್ಧಿಯನ್ನೇ ತಂದುಕೊಡುವಂತಹ ತಿಂಗಳಾಗತ್ತೆ. ಏನು ಪರಿಹಾರವನ್ನ ಮಾಡಬೇಕು? ಮುಖ್ಯವಾಗಿ ಶುಕ್ರನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿದಿನ ಶುಕ್ರನ ಬೀಜ ಮಂತ್ರವನ್ನ ಪಠನೆ ಮಾಡಿ. ಪ್ರತಿ ಶುಕ್ರವಾರ ಶುಕ್ರನ ಬಿಳಿ ವಸ್ತ್ರದ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ. ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ರತ್ನವನ್ನ ಧಾರಣೆ ಮಾಡಿ. ನಿಮಗೆ ಆಕಸ್ಮಿಕ ಲಾಭಗಳಾಗಿರ್ಬೋದು, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ. ಇದರ ಜೊತೆಗೆ ನೀವು ಮಾಡಬೇಕಾದಂತಹ ಪರಿಹಾರ ಈಶ್ವರನ ಪರಿಹಾರ ಮಾಡಿ. ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿ. ಮತ್ತೆ ಈಶ್ವರನ ಸ್ತುತಿ, ರುದ್ರ ಸ್ತುತಿಯನ್ನ ಪಠನೆ ಮಾಡೋದ್ರಿಂದ ಮಾನಸಿಕ ಸ್ಥಿತಿ ಆಗಿರ್ಬೋದು, ಚಂಚಲ ಮನಸ್ಸು ಇರುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಅವಕಾಶಗಳು, ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.